ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸ್ಪೆಸಿಫಿಕ್ ಆಗಿ ಸ್ಯಾಟರ್ಡೆ ಮತ್ತು ಸಂಡೇ ಎಪಿಸೋಡಲ್ಲಿ ರಕ್ಷಿತಾ ಅವರ ಮುಖವಾಡ ಯಾವ್ಯಾವ ರೀತಿ ಕಳಚಿತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸ್ಯಾಟರ್ಡೆ ಎಪಿಸೋಡಲ್ಲಿ ಕಿಚ್ಚ ಸುದೀಪ್ ಅವರು ಮೊದಲಿಗೆ ರಕ್ಷಿತಾ ಅವರ ಮೋಟಿವ್ ಏನು, ಅವರ ಇಂಟೆನ್ಷನ್ ಏನು ಅನ್ನೋದನ್ನು ಬಯಲು ಮಾಡ್ತಾರೆ. ಅದನ್ನು ಎತ್ತಿ ಎತ್ತಿ ರಕ್ಷಿತಾ ಅವ್ರಿಗೇನೆ ತೋರಿಸ್ತಾರೆ. ಅದಾದಮೇಲೆ ಧ್ರುವಂತವರು ಮತ್ತು ಮನೆ ಒಳಗಡೆ ಬಂದಮೇಲೆ ರಜತ್ ಮತ್ತು ಗಿಲ್ಲಿ ಅವರು ರಕ್ಷಿತಾ ಅವರಿಗೆ ಸರಿಯಾಗಿ ಟಾಂಗ್ ಕೊಡ್ತಾರೆ. ಅವರ ಮುಖವಾಡವನ್ನು ಕಳಚುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಮೊದಲು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಾರದಲ್ಲಿ ಅಂದರೆ ಕಳೆದ ವಾರದಲ್ಲಿ ಯಾವ್ಯಾವ ರೀತಿ ಅಂದರೆ ರಕ್ಷಿತಾ ಅವರು ಸ್ಪಂದನ ಮತ್ತು ಕಾವ್ಯ ಅವರನ್ನು ಮೊಟಕುಗೊಳಿಸುವಂತಹ ಪ್ರಯತ್ನ ಮಾಡಿದರು, ಯಾವ್ಯಾವ ರೀತಿ ಅವರನ್ನು ವೀಕ್ ಮಾಡಿ ಅವರಿಬ್ಬರನ್ನ ಹೆಂಗಾದರೂ ಮಾಡಿ ಆಚೆ ಕಳಿಸ್ಲೇಬೇಕು, ಅವರಿಬ್ಬರನ್ನ ನಾಮಿನೇಟ್ ಮಾಡಲೇಬೇಕು ಅಂತ ಯಾವ ರೀತಿ ಎಲ್ಲ ಪ್ರಯತ್ನ ಪಟ್ಟರು ಅಂತ ನಾನೇನು ಸ್ಪೆಸಿಫಿಕ್ ಆಗಿ ಹೇಳುವಂತಹ ಅಗತ್ಯ ಇಲ್ಲ. ಅದು ಸ್ಯಾಟರ್ಡೆ ಎಪಿಸೋಡಲ್ಲಿ ಮತ್ತೊಂದು ಸಲ ಸಾಬೀತಾಯಿತು. ರಕ್ಷಿತಾ ಅವರಿಗೆ ಕಾವ್ಯ ಮತ್ತು ಸ್ಪಂದನ ಅವರನ್ನು ಕಂಡ್ರೆ ಯಾಕೆ ಆಗಲ್ಲ ಅಂತ ಧ್ರುವಂತವರು ಅವರ ಒಪಿನಿಯನನ್ನು ಹೊರಗೆ ಹಾಕಿದರು. ಅವ್ರು ಹೇಳಿದಂತಹ ಕೆಲವೊಂದಷ್ಟು ವಿಷಯಗಳು ಆನ್ ಪಾಯಿಂಟ್ ಅಂತ ನನಗನ್ನಿಸ್ತು. ನಿಮಗೂ ಹಾಗೆ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ. ಧ್ರುವಂತವರು ತುಂಬ ಸರಿಯಾಗಿ ಅಬ್ಸರ್ವೇಷನ್ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಅವ್ರು ಹೇಳ್ತಾರೆ, ರಕ್ಷಿತಾ ಅವ್ರ ತಲೆಯಲ್ಲಿ ಯಾವ ರೀತಿ ಇದೆ ಅಂತಂದರೆ, ಗಿಲ್ಲಿ ಮತ್ತು ರಕ್ಷಿತಾ ನಾವಿಬ್ಬರೇ ಯಾಕಂದರೆ ತುಂಬ ಆ್ಯಕ್ಟಿವ್ ಆಗಿದ್ದೀವಿ ಮನೆ ಒಳಗಡೆ, ನಾವಿಬ್ಬರೇ ಡಿಸರ್ವಿಂಗ್ ಆಗಿದ್ದೀವಿ, ನಾವಿಬ್ಬರಲ್ಲೊಬ್ಬರು ಗೆದ್ಕೊಂಡು ಹೊರಟೋಗ್ತೀವಿ ಬಿಗ್ ಬಾಸ್ ಸೀಸನ್ 12 ಟ್ರೋಫಿಯನ್ನು. ಸೊ ನಾನು ಅಥವಾ ಗಿಲ್ಲಿ ಇಬ್ಬರಲ್ಲೊಬ್ಬರು ಗೆಲ್ಲಬೇಕು. ಅದ್ರ ಜೊತೆಗೆ ಗಿಲ್ಲಿ ಜೊತೆಗೆ ಸ್ಪಂದನ ಮತ್ತು ಕಾವ್ಯ ಇರುವಂಥದ್ದು ರಕ್ಷಿತಾ ಅವರಿಗೆ ಇಷ್ಟನೇ ಇಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ಅಥವಾ ಮನೆಯಲ್ಲಿರುವಂತಹ ಯಾವುದೇ ಒಬ್ಬ ಮಹಿಳಾ ಕಂಟೆಸ್ಟೆಂಟ್ ಗಿಲ್ಲಿ ಜೊತೆಗೆ ಅಸೋಸಿಯೇಟ್ ಆಗೋದು ರಕ್ಷಿತಾ ಅವ್ರಿಗೆ ಇಷ್ಟ ಇಲ್ಲ, ಬಿಕಾಸ್ ಅವರ ಆಟದ ಮೇಲೆ ಅದು ಪರಿಣಾಮ ಬೀರುತ್ತೆ ಅಂತ. ಸೊ ಹಾಗಾಗಿ ಈ ಒಂದು ಪ್ಲ್ಯಾನಿಂಗಲ್ಲಿ ರಕ್ಷಿತಾ ಅವರು ಆಟ ಆಡ್ತಾ ಇದ್ದಾರೆ ಅಂತ ಧ್ರುವಂತವ್ರು ಹೇಳಿದರು. ಎಲ್ಲೋ ಒಂದು ಕಡೆ ಕರೆಕ್ಟು ಅಂತ ಅನ್ನಿಸ್ತು. ರಕ್ಷಿತಾ ಅವ್ರಿಗೆ ಗಿಲ್ಲಿ ಅವ್ರು ಅಂದ್ಕೊಂಡ್ರೆ ಇಷ್ಟ. ಅದು ಅಣ್ಣ ಅಂತನಾದರೂ ಆಗಿರ್ಬೋದು, ಅಥವಾ ಫ್ರೆಂಡ್ ಅಂತನಾದರೂ ಆಗಿರ್ಬೋದು, ಅಥವಾ ಯಾವುದೇ ರೀತಿಯಲ್ಲಿ ಆಗಿರ್ಬೋದು. ಸೊ ಅವ್ರನ್ನ ಕಂಡ್ರೆ ಇಷ್ಟ, ಬಿಕಾಸ್ ಗಿಲ್ಲಿ ಈಸ್ ವೆರಿ ಜೋವಿಯಲ್, ಮತ್ತು ಎದುರೆದ್ರೆ ಹೇಳ್ತಾರೆ, ಮತ್ತು ಎಲ್ಲೂ ಅವರಿಗೆ ಕಳಪೆ ಬುದ್ಧಿ ಇಲ್ಲ, ಅಂದರೆ ಹಿಂದೊಂದು ಮುಂದೊಂದು ಮಾಡಲ್ಲ. ಅದೆಲ್ಲ ವಿಷಯಗಳಿಗೆ ರಕ್ಷಿತಾ ಅವರು ಗಿಲ್ಲಿ ಅವ್ರನ್ನ ಇಷ್ಟಪಡ್ತಾರೆ, ಅದರಲ್ಲೇನು ಎರಡು ಮಾತಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಈ ಗಿಲ್ಲಿ ಮತ್ತು ಕಾವ್ಯ, ಗಿಲ್ಲಿ ಮತ್ತು ಸ್ಪಂದನ ಫ್ರೆಂಡ್ ಆಗಿರೋದು ರಕ್ಷಿತಾ ಅವರಿಗೆ ಇಷ್ಟ ಇಲ್ಲ ಅಂತ ಎಷ್ಟೊಂದು ಕಡೆ ಅನಿಸಿದೆ. ಆ ಜಲಸಿಯನ್ನು ಅವರು ಹೊರಗೆ ಹಾಕಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ. ಅದು ಮತ್ತೊಂದು ಸಲ ಎವಿಡೆಂಟ್ ಆಗಿ ಈ ಒಂದು ವೀಕೆಂಡ್ ಎಪಿಸೋಡಲ್ಲಿ ಪ್ರೂವ್ ಆಯಿತು ಅಂತ ಹೇಳ್ಬೋದು. ಅಂದರೆ ಅವ್ರ ಪ್ರಕಾರ ಕಾವ್ಯ ಮತ್ತು ಸ್ಪಂದನ ಡಿಸರ್ವಿಂಗ್ ಅಲ್ವೇ ಅಲ್ಲ ಅನ್ನುವಂತಹ ಒಪಿನಿಯನ್ನ ಹೊರಗೆ ಹಾಕ್ತಾರೆ. ಬಟ್ ಬೇರೆಯವ್ರ ಪ್ರಕಾರ ಅವರಿಬ್ಬರು ಅಂದರೆ ಓಕೆ ಇರೋದಕ್ಕೆ, ಅವರು ಕಾವ್ಯ ಮತ್ತು ಸ್ಪಂದನ ಮನೆಯಲ್ಲಿ ಇರೋದಕ್ಕೆ ಅವ್ರಿಗೆ ಅರ್ಹತೆ ಇದೆ ಅಂತ ಹೇಳಿದಾಗ ಅದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ಒಂಥರ ರಚ್ಚೆ ಹಿಡಿದಾಗೆ, ಇಲ್ಲ ನಾನೇನು ಅಂದ್ಕೊಳ್ತೀನೋ ಅದೇ ಸರಿ, ನನ್ನ ಪ್ರಕಾರನೇ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ಸ್ಗಳು ಆಚೆ ಹೋಗ್ತಾ ಇರಬೇಕು, ಇಲ್ಲಿ ನನ್ನ ಒಪಿನಿಯನ್ ಮಾತ್ರ ಜೆನ್ಯೂನ್ ಆಗಿರುತ್ತೆ, ಬೇರೆಯವರೆಲ್ಲ ಫೇಕ್ ಮಾಡ್ತಾ ಇದ್ದಾರೆ, ನನ್ನ ಪ್ರಕಾರ ಮಾಳುವಣ್ಣ ಸರಿ ಅಥವಾ ಗಿಲ್ಲಿ ಸರಿ ಅಥವಾ ರಘು ಸರಿ, ಅವ್ರು ಮಾತ್ರ ಅಂದರೆ ಫೈನಲ್ ತನಕ ಬರಬೇಕು, ಅವ್ರಿಗೆ ಮಾತ್ರ ಸಪೋರ್ಟಿವ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದಷ್ಟು ವಿಷಯಗಳು ನಡೀಬೇಕು ಅನ್ನುವಂತಹ ಒಂದು ರೀತಿ ಸ್ಟಬರ್ನ್ ಮೆಂಟಾಲಿಟಿಯಲ್ಲಿ ರಕ್ಷಿತಾ ಅವರು ಆಟ ಆಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ರಕ್ಷಿತಾ ಅವರ ಇನ್ನೋಸೆನ್ಸ್ ಇಷ್ಟ ಆಗಲ್ವಾ? ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಅದನ್ನೇ ಕಿಚ್ಚ ಸುದೀಪ್ ಸರ್ ಕೂಡ ಹೇಳಿದ್ರು. ಈ ಇನ್ನೋಸೆನ್ಸ್ ಇದೆಯಲ್ಲ, ಅದು ನಮಗೆ ತುಂಬ ಇಷ್ಟ ಆಗುತ್ತೆ, ನಾವೇ ಮಜಾ ಮಾಡಿದ್ದೀವಿ ನಿಮ್ಮಿಬ್ಬರ ಆಟವನ್ನು ನೋಡಿ, ಇಡೀ ಮನೆ ಒಂದು ತೂಕದಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ, ನಿಮ್ಮಿಬ್ಬರದ ಆಟ ಸೀಕ್ರೆಟ್ ರೂಮಲ್ಲಿ ಅದೇ ನನಗೆ ಸಿಕ್ಕಾಬಟ್ಟೆ ಖುಷಿ ಕೊಟ್ಟಿದೆ ಅಂತ ಸುದೀಪ್ ಸರ್ ಓಪನ್ ಆಗಿ ಹೇಳ್ಕೊತಾರೆ. ಅಟ್ ದ ಸೇಮ್ ಟೈಮ್ ಆ ರಕ್ಷಿತಾ, ಇನ್ನೋಸೆಂಟ್ ರಕ್ಷಿತಾ ನನಗಿಷ್ಟ, ಬಟ್ ಈ ರಕ್ಷಿತಾ ಇಷ್ಟ ಇಲ್ಲ. ನಿಮ್ಮ ಒಪಿನಿಯನನ್ನು ನೀವು ಹೇಳ್ತೀರಾ, ಅದನ್ನು ಬೇರೆಯವರು ರೆಸ್ಪೆಕ್ಟ್ ಮಾಡ್ತಾರೆ ಅಂತ ಆದರೆ ಬೇರೆಯವರ ಒಪಿನಿಯನನ್ನು ಕೂಡ ನೀವು ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿದಾಗ ರಕ್ಷಿತಾ ಅವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಏನೇ ಅಂದರೂ ನಂದೇ ಸರಿ ಅನ್ನೋ ರೀತಿಯಲ್ಲಿ ಅವರು ಬಿಹೇವ್ ಮಾಡ್ತಾಯಿದ್ರು. ನಿಮಗೂ ಹಾಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಧ್ರುವಂತವರು ಒಂದು ವಾರ ಈಗ ಸೀಕ್ರೆಟ್ ರೂಮಲ್ಲಿ ಕುತ್ಕೊಂಡು ಏನು ಮನೆ ನೋಡಿದಾರಲ್ಲ, ಅವರಿಗೆ ಸಿಕ್ಕಾಬಟ್ಟೆ ವಿಷಯಗಳಲ್ಲಿ ಕ್ಲಾರಿಟಿ ಸಿಕ್ಬಿಟ್ಟಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ, ಒಂದು ವಾರ ನೋಡಿದ್ದೀರಲ್ಲ ಮನೇನ ಅಂತ ಹೇಳಿದಾಗ ಅವ್ರ ಬಾಯಲ್ಲಿ ಬಂದಿದ್ದ ಹೆಸರು ಗಿಲ್ಲಿ ಅಂತ. ಸೊ ಪ್ರೇಕ್ಷಕರು ಕೂಡ ಸಾಕಷ್ಟು ಜನ ಅದೇ ಅಭಿಪ್ರಾಯವನ್ನು ಹೊಂದಿದ್ದಾರಲ್ವ, ಅವರಿಗೆ ಚೆನ್ನಾಗಿ ಗೇಮ್ ಅರ್ಥ ಆಗೋಯ್ತು. ಮನೆ ಒಳಗಡೆ ಇರುವಂಥವರು ಅವರ ಆಟಗಳು ಯಾವ ರೀತಿ ಕಾಣಿಸುತ್ತೆ ಟಿ ವಿಯಿಂದ ನೋಡಿದಾಗ ಅಂತ. ಹಾಗೆಯೇ ಅವರು ಕೂಡ ತಕ್ಕ ಮಟ್ಟಿಗೆ ರಕ್ಷಿತಾ ಅವರ ಮುಖವಾಡವನ್ನು ಕಳಚಿದ್ರು. ಎಲ್ಲೊಂದು ಕಡೆ ರಕ್ಷಿತಾ ಹಾಗಾದರೆ ಮಾಳುವ್ರನ್ನ ಇಷ್ಟಪಡೋದು ಅಥವಾ ಗಿಲ್ಲಿಯವ್ರನ್ನ ಇಷ್ಟಪಡೋದು ತಪ್ಪು ಅಂತ ಹೇಳೋಕ್ಕಾಗತ್ತಾ? ಡೆಫಿನೆಟ್ಲಿ ತಪ್ಪಲ್ಲ. ಈಗ ಮನೆಯಲ್ಲಿ ಯಾರ್ಯಾರ ಜೊತೆ ಕಂಫರ್ಟ್ ಝೋನ್ ಇದೆಯೋ ಅದೆಲ್ಲವನ್ನು ಅವರು ಓಪನ್ ಆಗಿ ತೋರಿಸ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ರಾಶಿಕಾ ಮತ್ತು ಸೂರಜ್ ಅವರಿಬ್ಬರನ್ನ ಅವರು ನಾಮಿನೇಟೆಡ್ ಮಾಡ್ಕೊಳ್ಳೋಲ್ಲ ಅಥವಾ ಕಳಪೆ ಕೊಟ್ಕೊಳ್ಳೋಲ್ಲ.
ಈ ಕಡೆ ಗಿಲ್ಲಿ ಕಾವ್ಯ ಅಂತ ಬಂದರೆ ಕಾವ್ಯ ಅಟ್ಲೀಸ್ಟ್ ನಾಮಿನೇಟ್ ಮಾಡಿದ್ದಾರೆ, ಕಳಪೆ ಎಲ್ಲ ಕೊಟ್ಟಿದ್ದಾರೆ ಗಿಲ್ಲಿಗೆ. ಬಟ್ ಗಿಲ್ಲಿ ಇಲ್ಲಿ ತನಕ ಕಾವ್ಯ ಅವ್ರನ್ನ ನಾಮಿನೇಟೇ ಮಾಡಲಿಲ್ಲ. ಹಂಗೆ ಹೇಳಕ್ಕೆ ಹೋದರೆ ಕಳಪೆನೂ ಕೊಟ್ಟಿಲ್ಲ. ಸೊ ಫೇವರಿಸಮ್ ಮಾಡಲ್ವ ಯಾರು ಮನೇಲಿ? ಮಾಡ್ತಾರೆ. ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಸ್ಟ್ರಿಕ್ಟ್ ಆಫೀಸರ್ಗಳಾಗಿ ಬೇರೆಯವ್ರನ್ನ ಇಷ್ಟನೇ ಪಡ್ತಾ ಇಲ್ವಾ? ಬರೀ ಗೇಮ್ ಥರನೇ ನೋಡ್ತಾ ಇದ್ದಾರಾ? ಇಲ್ಲ, ನೋಡ್ತಾ ಇಲ್ಲ. ಬಟ್ ಆದರೆ ನೀವು ಒಬ್ಬರನ್ನು ಇಷ್ಟಪಡ್ತಿದ್ದೀರಾ ಅಂತಾದರೆ ಅವ್ರು ಮಾಡ್ತಾ ಇರುವಂತಹ ತಪ್ಪುಗಳು ಕೂಡ ನಿಮಗೆ ಕಣ್ಣಿಗೆ ಕಾಣ್ತಾ ಇದ್ರು ಸುಮ್ಮನಿರುವಷ್ಟು ಇಷ್ಟಪಡಬಾರ್ದಲ್ವ? ಮಾಳು ಅಫ್ಕೋರ್ಸ್ ಹೀ ಈಸ್ ಎ ಪ್ಯೂರ್ ಸೋಲ್, ಸಪೋರ್ಟ್ ಮಾಡಲಿ, ಯಾರು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಮಾಳು ಅವರ ಜವಾಬ್ದಾರಿ ಏನು? ಅವರು ಯಾವ ರೀತಿ ಅವರ ಸ್ಟ್ಯಾಂಡನ್ನು ತೆಗೆದುಕೊಳ್ಬೇಕು, ಅವರು ಯಾವ ರೀತಿ ಜನಗಳನ್ನು ಎಂಟರ್ಟೈನ್ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು, ಆ ವಿಷಯದಲ್ಲಿ ಅವರು ತುಂಬ ವೀಕ್ ಇದ್ದಾರಲ್ವ. ರಕ್ಷಿತ್ ಅವ್ರಿಗೆ ನಿಜವಾಗ್ಲೂ ಮಾಳು ಅವ್ರನ್ನ ಯಾಕೆಂದರೆ ಮೇಲೆತ್ತಬೇಕು ಅನ್ನುವಂತಹ ಪ್ರಯತ್ನ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ಅವರು ಕೂರಿಸ್ಕೊಂಡು ಹೇಳಬೇಕು ಮಾಳು ಅವರೇ, ನೋಡಿ ನೀವು ಪ್ಯೂರ್ ಸೋಲು, ಒಳ್ಳೆ ಮನಸ್ಸಿದೆ, ಎಲ್ಲವೂ ಇದೆ ನಿಮ್ಮಲ್ಲಿ, ಬಟ್ ನೀವು ನಿಮ್ಮಿಂದ ಜನಗಳಿಗೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡಿ. ನಿಮ್ಮ ಸ್ಟ್ಯಾಂಡನ್ನ ನೀವು ತಗೋತಾನೆ ಇಲ್ಲ, ನಾನೇ ತಗೋತಾ ಇದ್ದೀನಿ, ಸ್ವಲ್ಪ ಮಾತಾಡಿ, ದಯವಿಟ್ಟು ಎಲ್ಲರ ಜೊತೆ ಚೆನ್ನಾಗಿ ಕಾಣಿಸ್ಕೊಳ್ಳಿ, ಹೈಲೈಟ್ ಆಗಿ ಅಂತ ಅವರು ಕೂರಿಸ್ಕೊಂಡು ಹೇಳಬೇಕು. ದಟ್ ಈಸ್ ರಿಯಲ್ ಫ್ರೆಂಡ್ಶಿಪ್. ಅಥವಾ ದಟ್ ಈಸ್ ಲೈಕ್ ಅಂದರೆ ಒಬ್ಬ ಹಿತೈಷಿಯಾಗಿ ಇನ್ನೊಬ್ಬರಿಗೆ ನಾವು ಕೊಡುವಂತಹ ಸಜೆಷನ್ ಅದಾಗಿರುತ್ತೆ. ಅದನ್ನು ಬಿಟ್ಟು ಇಲ್ಲ ಹೀ ಈಸ್ ಪ್ಯೂರ್ ಸೋಲ್, ಅವ್ರು ಸುಮ್ಮನೆ ಕೂತ್ಕೊಳ್ಳಿ, ಅಲ್ಲ ಅವರಿಗೆ ಸಪೋರ್ಟ್ ಮಾಡ್ತಾ ಇರ್ತೀನಿ ನಾನು, ಹೀ ಈಸ್ ಪ್ಯೂರ್ ಸೋಲ್ ಅಂತ ಇದ್ದರೆ ಅದು ಒಳ್ಳೆ ನಿಜವಾದ ಫ್ರೆಂಡ್ಶಿಪ್ ಆಗಲ್ಲ ಅಲ್ವಾ? ಹಂಗೆ ನೋಡೋಕೆ ಹೋದರೆ ಈಗ ಎಲ್ಲೋ ಒಂದು ಕಡೆ ಈಗ ಅಕಸ್ಮಾತ್ ಏನಾದರೂ ಮಾಳು ಏನಾದರೂ ರಕ್ಷಿತ್ ಅವ್ರು ಮಾಡಿರೋ ತಪ್ಪನ್ನು ಅಕಸ್ಮಾತ್ ಅವರು ಓಪನ್ ಅಪ್ ಆಗಿ ಮಾತಾಡೋಕ್ಕೆ ಶುರು ಮಾಡಿ ರಕ್ಷಿತ್ ಅವ್ರ ತಪ್ಪನ್ನು ಎತ್ತಿ ಹೇಳಿಬಿಟ್ರೆ ಅಲ್ಲಿಂದನೇ ಏನು ರಕ್ಷಿತ್ ಅವ್ರು ಬೇಕಿದ್ರೆ ಮಾಳುವ್ರನ್ನ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಈಗ ಆಲ್ರೆಡಿ ಗಿಲ್ಲಿ ಅವರು ಅಂದರೆ ಅವ್ರದ್ದೇ ಪಾಯಿಂಟ್ಸ್ಗಳನ್ನು ಎತ್ಕೊಂಡು ಹೇಳಿದ್ರಲ್ಲ ವೀಕೆಂಡ್ ಎಪಿಸೋಡಲ್ಲಿ, ಆಗಲೇ ಸ್ವಲ್ಪ ಮುಖ ಪೆಚ್ಚಾಯಿತು ರಕ್ಷಿತ್ ಅವ್ರಿಗೆ. ಇವರೇನು ನಾನು ಮಾಡಿರೋ ತಪ್ಪನ್ನೇ ಎತ್ತಿ ಹೇಳ್ತಿದ್ದಾರಲ್ಲ ಗಿಲ್ಲಿ ಅಂತ. ಸೊ ಮಾಳು ಅವರು ಸುಮ್ಮನೆ ಇರ್ತಾರೆ ಪಾಪ, ಏನು ಮಾತಾಡಲ್ಲ ಅನ್ನೋ ಕಾರಣಕ್ಕೆ ಅವ್ರು ಪ್ಯೂರ್ ಸೋಲ್ ಥರನೇ ಕಾಣ್ತಾರೆ, ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಕೆಲವೊಂದೊಂದು ಪಾಯಿಂಟ್ಸ್ ಮಾತ್ರ ಸಖತ್ತಾಗಿತ್ತು ವೀಕೆಂಡಲ್ಲಿ. ರಜತ್ ಅವ್ರು ಎಸ್ಪೆಷಲಿ ಹೇಳ್ತಾರಲ್ಲ, ಈ ಥರ ಹೇಳ್ತಾರಲ್ವ ರಕ್ಷಿತ್ ಅವರು, ಕಾವ್ಯ ಅವ್ರಿಗೆ ನಾವೆಲ್ಲ ಸಪೋರ್ಟ್ ಮಾಡಿದ್ದು ಜೆನ್ಯೂನ್ ಅಲ್ಲ, ಫೇಕು ಅಂತ ಹೇಳ್ತಾರಲ್ವ. ಅಕಸ್ಮಾತ್ ನನಗೊಂದು ಕುತೂಹಲ ಇದೆ, ರಕ್ಷಿತ್ ಅವ್ರ ಮುಂದೆ ಮಾಳು ಮತ್ತು ಸೂರಜ್ ಅನ್ನೋ ಆಪ್ಷನ್ ಬಂದಿರ್ತಿದ್ರೆ ಯಾರನ್ನು ಸೆಲೆಕ್ಟ್ ಮಾಡ್ತಿದ್ರು ಅಂತ ಹೇಳಿದಾಗ ರಕ್ಷಿತ್ ಅವರು ಟಣ್ ಅಂತ ಹೇಳ್ತಾರೆ, ನಾನು ಮಾಳುವ್ರನ್ನೇ ಸೆಲೆಕ್ಟ್ ಮಾಡ್ತಿದ್ದೆ ಅಂತ. ಅದಕ್ಕೆ ರಜತ್ ಹೇಳ್ತಾರೆ, ಅಫ್ಕೋರ್ಸ್ ನೀನು ಮಾಳುನ್ ಮಾಡಿದೆ, ನಾವೆಲ್ಲ ಕಾವ್ಯನ ಮಾಡಿದ್ವಿ, ಅಷ್ಟೇ ಡಿಫ್ರೆನ್ಸು, ಅದು ನಿನ್ನ ಒಪಿನಿಯನು, ಇದು ನನ್ನ ಒಪಿನಿಯನ್ನು ಅಷ್ಟೇ ಅಂತ ಅಲ್ಲೇ ಮುಖಕ್ಕೆ ಹೊಡೆದಂಗೆ ಹೇಳಿದ್ರು. ಆ್ಯಂಡ್ ಗಿಲ್ಲಿ 2 ಎಕ್ಸಾಂಪಲ್ಸ್ ಕೊಡ್ತಾರೆ ಅವರು. ರಜತ್ ಈಗ ನೀವು ರಘು ಅಣ್ಣನ ನೀನು ನಾಮಿನೇಟ್ ಮಾಡಿಬಿಟ್ಟು ಜನಗಳು ಸೇಫ್ ಮಾಡ್ತಾರೆ ಅಂದಲ್ಲಮ್ಮ, ಸೊ ಅದು ಯಾವ ರೀತಿ ಫೇರ್ ಗೇಮ್ ಆಗಾದರೆ? ಪ್ಲಸ್ ಅಶ್ವಿನಿ ಅವ್ರನ್ನ ಕಂಡ್ರೆ ಆಗಲ್ಲ, ಅವ್ರು ಸರಿ ಇಲ್ಲ ಅಂತ ಹೇಳ್ತಾ ಇದ್ರಿ ಕೆಲವೊಂದಷ್ಟು ವಾರಗಳ ಹಿಂದೆ. ಈಗ ನೋಡಿದ್ರೆ ಇಲ್ಲ ಅವ್ರು ಇರಬೇಕು ಅಂತ ಹೇಳ್ತೀರಾ. ಸೊ ನಿಮ್ಮ ಒಪಿನಿಯನ್ ಬದಲಾಯ್ತಲ್ವಾ? ಸೊ ಬೇರೆಯವ್ರಿಗೆ ಒಪಿನಿಯನ್ ಬದಲಾದಾಗ ಮಾತ್ರ ತಪ್ಪು, ನಿಮ್ಮ ಒಪಿನಿಯನ್ ಸರಿಯಾದರೆ, ನಿಮ್ಮ ಒಪಿನಿಯನ್ ಬದಲಾದರೆ ಅದು ತಪ್ಪಲ್ಲ, ನೀವು ಜೆನ್ಯೂನು ಅಂತ ಅಲ್ಲೇ ಕೊಟ್ಟರು. ರಕ್ಷಿತ್ ಅವ್ರಿಗೆ ಏನು ಮಾತು ಬರಲಿಲ್ಲ, ನೀವೇನೋ ಬೇರೆ ಇದನ್ನು ಕನೆಕ್ಟ್ ಮಾಡ್ತೀರಾ ಅಂತ ಹೇಳಿದಾಗ ಸುದೀಪ್ ಅವ್ರು ಹೇಳ್ತಾರೆ, ಅವ್ರೇನೋ ಕೇಳ್ತಾ ಇದ್ದಾರೆ ಹೇಳಿ ಅಂದಾಗ ಸರಿಯಾಗಿ ಅವರು ಒಂದು ಕರೆಕ್ಟ್ ಉತ್ತರ ಕೊಡೋಕ್ಕಾಗಲಿಲ್ಲ ಅವ್ರ ಕೈಲಿ. ಒಟ್ಟಾರೆಯಾಗಿ ರಕ್ಷಿತ್ ಅವ್ರಿಗೇನು ಅಂತಂದರೆ, ನಾನು ಮಾಡ್ತಿರೋದೇ ಸರಿ, ನಾನು ಏನು ಅಂದ್ಕೊಂಡಿದ್ದೀನೋ, ನನಗೆ ಅಭಿಪ್ರಾಯ ಏನಿದೆಯೋ ಮನೇಲಿರೋರ ಮೇಲೆ ಅದೇ ಅಭಿಪ್ರಾಯನ ಜನಗಳು ಇಟ್ಕೊಂಡಿರ್ತಾರೆ, ಅಥವಾ ಜನಗಳು ಇಟ್ಕೊಂಡಿಲ್ಲ ಅಂತಂದರೆ ಜನಗಳನ್ನು ಬೇಕಿರೋ ದೂಷಿಸ್ತಾರೆ ಅವರು, ಆ ರೀತಿ ಮೈಂಡ್ಸೆಟ್ಟಲ್ಲಿ ಇದ್ದಾರೆ. ಬಟ್ ಹಾಗಂತ ಅವರು ಗೆಲುವಿನ ಓಟದಲ್ಲಿಲ್ವಾ? ಡೆಫಿನೆಟ್ಲಿ ಇದ್ದಾರೆ. ಬಿಕಾಸ್ ಚೈತ್ರ ಅವರು ಹಾಗೇನೆ ನಮ್ಮ ರಜತ್ ಅವರು ಇಬ್ಬರು ಕೂಡ ಗೆಲುವಿನ ಓಟದಲ್ಲಿ ಅಂದರೆ ಆಟದಲ್ಲಿ ರೇಸಲ್ಲಿದ್ದಾರೆ ಅಂತ ಗಿಲ್ಲಿನೂ ಮೆನ್ಷನ್ ಮಾಡಿದ್ರು, ರಕ್ಷಿತ್ ಅವ್ರನ್ನೂ ಮೆನ್ಷನ್ ಮಾಡಿದರು. ಲೈಕ್ ದೀಸ್ 2 ನೇಮ್ಸ್ ವೆರ್ ಕಾಮನ್, ಬಟ್ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ಕಿಚ್ಚ ಸುದೀಪ್ ಅವರಂತೂ ಬಹಳ ಚೆನ್ನಾಗಿ ಹೇಳಿದ್ರು, ನಮಗೆ ಈ ರಕ್ಷಿತ ಇಷ್ಟ, ಆ ರಕ್ಷಿತ ಇಷ್ಟ ಇಲ್ಲ ಅಂತ. ಅದನ್ನು ಅರ್ಥ ಮಾಡ್ಕೊಂಡು ರಕ್ಷಿತ್ ಅವ್ರು ಆಟ ಆಡಿದ್ರೆ ನಿಜವಾಗ್ಲೂ ಒಳ್ಳೆ ರೀತಿಯಲ್ಲಿ ಆಟ ಆಡ್ತಾರೆ. ಇಲ್ಲಾಂದರೆ ಅವರದ್ದೇ ಆಟದಿಂದ, ಅವರದ್ದೇ ಬಿಹೇವಿಯರಿಂದ ಅವರ ಆಟವನ್ನು ಅವರೇ ಕುಗ್ಗಿಸ್ಕೊಳ್ತಾ ಹೋಗ್ತಾರೆ. ಈಗಾಗಲೇ ಜನ ಸ್ವಲ್ಪ ಅವರ ಆಟವನ್ನು ಇಷ್ಟಪಡದಿರೋ ರೀತಿ ಆಗಿದೆ. ಜೊತೆಗೆ ಈ ವೀಕೆಂಡಲ್ಲಂತೂ ಸರಿಯಾಗಿ ಮುಖವಾಡಗಳೆಲ್ಲ ಕಳಚಿ ಬಿದ್ದಿದ್ದರಿಂದ ರಕ್ಷಿತ್ ಅವರು ತಮ್ಮ ಆಟವನ್ನು ಈಗ ಬದಲಾಯಿಸಿಕೊಳ್ಳಲೇಬೇಕಾದಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆ ಸ್ಯಾಟರ್ಡೆ ಸಂಡೇ ಎಪಿಸೋಡಲ್ಲಿ ರಕ್ಷಿತ್ ಅವರ ಮುಖವಾಡ ಕಳಚಿದ್ದರ ಬಗ್ಗೆ ಏನನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸುದೀಪ್ ಅವರು ಒಂದು ಮಾತು ಹೇಳ್ತಾರೆ ರಕ್ಷಿತ್ ಅವ್ರಿಗೆ, ಇನ್ನೋಸೆಂಟ್ ರಕ್ಷಿತಾ ಇಸ್ ಫೈನ್, ಬಟ್ ಈ ರೀತಿ ಕ್ಯಾಲ್ಕುಲೇಟಿವ್ ಅಥವಾ ನಂದೇ ಸರಿ ಅನ್ನುವಂತಹ ರಕ್ಷಿತಾ ನಮಗೆ ಇಷ್ಟ ಆಗಲ್ಲ ಅಂತ. ಅಷ್ಟು ಡೈರೆಕ್ಟಾಗಿ ಹೇಳಿದ ಮೇಲಾದರೂ ರಕ್ಷಿತ್ ಅವರು ಬದಲಾಗ್ತಾರೆ ಅಂತ ನಿಮಗನ್ಸುತ್ತಾ? ಜೊತೆಗೆ ಗಿಲ್ಲಿ ಆಗಿರ್ಬೋದು, ರಜತ್ ಆಗಿರ್ಬೋದು, ತುಂಬ ಕ್ಲೋಸ್ ಇದ್ದಾರೆ ರಕ್ಷಿತ್ ಅವ್ರಿಗೆ. ಸೊ ತುಂಬ ಕ್ಲೋಸ್ ಇದ್ದವರೇ ನನ್ನ ಒಪಿನಿಯನ್ ಸರಿ ಇಲ್ಲ ಅಂತ ಹೇಳಿದಾಗಲಾದರೂ ಇವ್ರಿಗೆ ಮನವರಿಕೆ ಆಗುತ್ತೆ ಅಂತ ನಿಮಗನ್ಸುತ್ತಾ? ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.